ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನು ಅಂತ ನೋಡೋಣ ಬನ್ನಿ. ರಾಜ್ಯಸಭಾ ಚುನಾವಣೆ ವೇಳೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕ ಮಲ್ಲಿಕಾರ್ಜುನ ಖೂಬಾ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅಂದು ಚುನಾವಣಾಧಿಕಾರಿಯಾಗಿದ್ದ ಎಸ್ ಮೂರ್ತಿಯಿಂದ ಈಗ ದೂರು ದಾಖಲಾಗಿದೆ. ಬೆಂಗಳೂರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಮೂರ್ತಿ ಅವರು ದೂರನ್ನ ನೀಡಿದ್ರು. ಖೂಬಾ ವಿರುದ್ಧ ಭ್ರಷ್ಟಾಚಾರ ತಡೆ ಆಕ್ಟ್ 1998 ಐಪಿಸಿ ಸೆಕ್ಷನ್ 171 ಅಡಿ ಕೇಸ್ ದಾಖಲಾಗಿತ್ತು. 2011 ಜೂನ್ 11ರಂದು ರಾಜ್ಯಸಭಾ ಚುನಾವಣೆ ಮತದಾನ ನಿಗದಿಯಾಗಿತ್ತು. ರಾಷ್ಟ್ರೀಯ ವಾಹಿನಿ ನಡೆಸಿದ ಸ್ಟಿಂಗ್ ಆಪರೇಷನ್ ನಲ್ಲಿ ಖೂಬಾ ಸಿಕ್ಕಿಬಿದ್ದಿದ್ರು. 5 ಕೋಟಿ ರೂಪಾಯಿ ಕೊಟ್ಟರೆ ತನ್ನ ಮತ ನೀಡುವುದಾಗಿ ಖೂಬಾ ಹೇಳಿದ್ರು. ಇತರ ವಿಧಾನಸಭಾ ಸದಸ್ಯರ ಮತಗಳನ್ನು ಕೊಡಿಸುವುದಾಗಿ ಹೇಳಿದ್ರು. ಈ ಬಗ್ಗೆ ಚುನಾವಣಾಧಿಕಾರಿ ಎಸ್ ಮೂರ್ತಿಯಿಂದ ಈಗ ಆಯೋಗ ವರದಿಯನ್ನ ಕೇಳಿದೆ. ಕೇಂದ್ರ ಚುನಾವಣಾ ಆಯೋಗ ಎಸ್ ಮೂರ್ತಿ ಅವರ ವರದಿಯನ್ನ ಕೇಳಿತು. ಸ್ಟಿಂಗ್ ಆಪರೇಷನ್ ಸಿಡಿ ಪರಿಶೀಲಿಸಿ ಕೇಸ್ ದಾಖಲಿಸುವಂತೆ ಈಗ ಸೂಚನೆ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ಈಗ ಮೂರ್ತಿ ಅವರು ದೂರನ್ನ ನೀಡಿದರು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ರಾಜ್ಯಸಭಾ ಚುನಾವಣೆ ವೇಳೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಶಾಸಕ ಮಲ್ಲಿಕಾರ್ಜುನ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ 2016 ಜೂನ್ 11 ಏನ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ರಿಕ್ಯಾಪ್ ಮಾಡಕ್ಕಾಗತ್ತೆ ಈಗ? ದಿವ್ಯಾ, ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ 11/6/2016 ಚುನಾವಣೆಯನ್ನ ನಿಗದಿಪಡಿಸಲಾಗಿರುತ್ತೆ. ಈ ಚುನಾವಣೆ ನಿಗದಿಪಡಿಸಿದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಒಂದು ಲಲಿತಾ ಅಶೋಕ್ ಹೋಟೆಲ್ ನಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ನಡೆಸಿರ್ತಾರೆ. ಆ ಆಪರೇಷನ್ ನಲ್ಲಿ ಜೆಡಿಎಸ್ ಶಾಸಕರಾದಂತಹ ಮಲ್ಲಿಕಾರ್ಜುನ್ ಖೂಬಾ ಏನಿದ್ದಾರೆ ಅವರನ್ನ ಸ್ಟಿಂಗ್ ಆಪರೇಷನ್ಗೆ ಗೆಬ್ಬಿಸಿದಂತಹ ಸಂದರ್ಭದಲ್ಲಿ ಸುಮಾರು 5 ಕೋಟಿ ಹಣವನ್ನ ಕೊಟ್ರೆ ನಾನು ಹೇಳ್ದಂತವ್ರಿಗೆ ಓಟನ್ನ ಹಾಕ್ತೇನೆ, ಅದಲ್ಲದೆ ಬೇರೆ ಇತರ ಶಾಸಕರಿಗೂ ಸಹ ನಾನು ಹಾಕಿಸ್ತೀನಿ ಅಂತ ಹೇಳಿ ಅವರು ಸ್ಟಿಂಗ್ ಆಪರೇಷನ್ ನಲ್ಲಿ ಮಾತಾಡಿರ್ತಕ್ಕಂತಹದ್ದು ದೃಢಪಟ್ಟಿರುತ್ತೆ. ಹೀಗಾಗಿ ಆ ವರದಿಯ ಆಧಾರದ ಮೇಲೆ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ವಿಧಾನಸಭೆಯ ಕಾರ್ಯದರ್ಶಿ ಏನಿದ್ದಾರೆ ಎಸ್ ಮೂರ್ತಿ ಅವರಿಗೆ ವರದಿ ನೀಡುವಂತೆ ಒಂದು ಸೂಚನೆಯನ್ನ ಕೊಟ್ಟಿರುತ್ತೆ. ಈ ಒಂದು ಸ್ಟಿಂಗ್ ಆಪರೇಷನ್ ನ ಸಿಡಿಯನ್ನ ಇಟ್ಕೊಂಡು ಮತ್ತೆ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಿತ್ತರವಾದಂತಹ ಆ ಸುದ್ದಿಯನ್ನ ಇಟ್ಕೊಂಡು ಎಸ್ ಮೂರ್ತಿ ಅವರು ಚುನಾವಣಾ ಆಯೋಗಕ್ಕೆ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಈ ವರದಿಯ ಆಧಾರದ ಮೇಲೆ 25/7/2017 ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರ್ತಕ್ಕಂತಹದ್ದು. ಆ ದೂರಿನಲ್ಲಿ ಐಪಿಸಿ ಸೆಕ್ಷನ್ ನಲ್ಲಿ 171B ಅಡಿ ಎಫ್ಐಆರ್ ದಾಖಲನ್ನ ಪೊಲೀಸರು ಈಗ ಮಾಡ್ಕೊಂಡಿರ್ತಕ್ಕಂತಹದ್ದು. ದಿವ್ಯಾ, ಓಕೆ, ಎಫ್ಐಆರ್ ದಾಖಲಾಗಿದೆ. ಮುಂದೆ ವಾಟ್ ನೆಕ್ಸ್ಟ್? ಅವ್ರನ್ನ ತನಿಖೆನ ನಡೆಸ್ತಾರೆ. ಏನ್ ಆಗುತ್ತೆ ನರಸಿಂಹಮೂರ್ತಿ ಮುಂದೆ? ಎಫ್ಐಆರ್ ಆದ ಮೇಲೆ ಅವರು ವಿಚಾರಣೆಗೆ ಬರಬೇಕಾಗುತ್ತೆ, ತನಿಖೆಗೆ ಹಾಜರಾಗಬೇಕಾಗುತ್ತೆ. ಯಾವೊಂದು ಕಾರಣಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ, ಇದು ನಿಮ್ಮ ಹೇಳಿಕೆಯ ಅನ್ನೋದನ್ನ ಸಹ ವರದಿಯಲ್ಲಿ ಪೊಲೀಸರ ತನಿಖೆಯಲ್ಲಿ ಏನೊಂದು ಕೇಳ್ತಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಅವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ರಿ, ನೀವು ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಹಣವನ್ನ ಪಡೆದುಕೊಂಡಿದ್ದು ನಿಜನ ಅನ್ನೋ ಮಾತನ್ನ ಸಹ ಪೊಲೀಸರು ಕೇಳೋರಿದ್ದಾರೆ. ಅದಲ್ಲದೆ ಕುಲಂಕುಷವಾಗಿ ಈ ಬಗ್ಗೆ ಎಫ್ಐಆರ್ ಆದ ನಂತರ ಒಂದು ತನಿಖೆ ಸಹ ನಡೆಯುತ್ತೆ. ತನಿಖೆಯಲ್ಲಿ ಇವರ ಮಾಡಿರ್ತಕ್ಕಂತಹದ್ದು ಆರೋಪ ಸಾಬೀತಾದ್ರೆ ಪೊಲೀಸರು ಇವರ ವಿರುದ್ಧ ಈಗಾಗಲೇ ಪ್ರಕರಣವನ್ನ ಏನು ದಾಖಲು ಮಾಡ್ಕೊಂಡಿದ್ದಾರೆ. ಇದರ ಆಧಾರದ ಮೇಲೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ದಿವ್ಯಾ, ಓಕೆ, ಇವ್ರ ಜೊತೆ ಬೇರೆ ಯಾರಾದ್ರೂ ಭಾಗಿಯಾಗಿದ್ರ ಆ ಡೀಲಿಂಗ್ ನಡೆಸೋ ಸಂದರ್ಭದಲ್ಲಿ ನರಸಿಂಹಮೂರ್ತಿ? ಇದೀಗ ಪೊಲೀಸರು ದಾಖಲಿಸಿಕೊಂಡಿರ್ತಕ್ಕಂತಹ ಎಫ್ಐಆರ್ ನಲ್ಲಿ ಒಂದು ಮಲ್ಲಿಕಾರ್ಜುನ್ ಖೂಬಾ ಮತ್ತೆ ಇತರರು ಅಂತ ಹೇಳಿದ್ದಾರೆ. ಆದ್ರೆ ಅವತ್ತಿನ ಸ್ಟಿಂಗ್ ಆಪರೇಷನ್ ನಲ್ಲಿ ಇತರ ಶಾಸಕರು ಯಾರ್ಯಾರು ಅನ್ನೋದನ್ನ ಮಲ್ಲಿಕಾರ್ಜುನ್ ಖೂಬಾ ಹೆಸರನ್ನ ಹೇಳಿರೋದಿಲ್ಲ. ಆದ್ರೆ ಇದೀಗ ಎಫ್ಐಆರ್ ಅಲ್ಲಿ ಮಲ್ಲಿಕಾರ್ಜುನ್ ಖೂಬಾ ಮತ್ತೆ ಇತರ ಶಾಸಕರು ಅಂತೇಳಿ ಎಫ್ಐಆರ್ ನಲ್ಲಿ ರಿಜಿಸ್ಟರ್ ಆಗಿದೆ. ಈ ಇನ್ವೆಸ್ಟಿಗೇಷನ್ ಏನಿದೆ
ಪೊಲೀಸರ ತನಿಖೆಯಿಂದ ಇತರ ಶಾಸಕರು ಯಾರ್ಯಾರು ಅನ್ನೋದನ್ನ ತಿಳಿದು ಬರ್ಬೇಕಾಗುತ್ತೆ. ಅಂದ್ರೆ ಮಲ್ಲಿಕಾರ್ಜುನ್ ಖೂಬಾ 5 ಕೋಟಿಯನ್ನ ಬೇರೆಯವರು ಕೊಟ್ಟಿದ್ದೇ ಆದ್ರೆ ಇತರ ಶಾಸಕರು ಯಾರ್ಯಾರಿಂದ ಓಟ್ ಹಾಕಿಸ್ತಿದ್ರು ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಅದು ಹೊರಬರ್ಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.